ನಮಸ್ಕಾರ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇವಾಗ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೀತಾ ಇದೆ. ಇದಕ್ಕಿನ್ನ ಒಳ್ಳೆ ಟಾಪಿಕ್ ಇನ್ನೊಂದು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಪಾಡ್ಕಾಸ್ಟ್ನ ಮೊದಲನೇ ಎಪಿಸೋಡ್ ಆಗಿ. ಸೊ ಇವತ್ತು ಕುಂಭಮೇಳದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕುಂಭಮೇಳ ನಡೀತಾ ಇದೆ ಪ್ರಯಾಗ್ರಾಜ್ನಲ್ಲಿ. ಇದ್ರ ಬಗ್ಗೆ ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಕುಂಭಮೇಳ ಬಂದು ರಿಲಿಜಿಯಸ್ ಗ್ಯಾದರಿಂಗ್ ತಗೊಂಡ್ರೆ ಇದು ಹೈಯೆಸ್ಟ್ ಪಾಪ್ಯುಲೇಷನ್ ಅಥವಾ ಹೈಯೆಸ್ಟ್ ಜನ ಬರುವಂತ ದೊಡ್ಡ ಗ್ಯಾದರಿಂಗ್. ಅರೌಂಡ್ ಅಬೌಟ್ 40 ಕೋಟಿ ಜನ ಬರ್ತಾರೆ ಅಂತ ಅಪ್ರಾಕ್ಸಿಮೇಟ್ ಹೇಳ್ತಾರೆ. ಸೊ ಇದು ಏನು ಅಂದ್ರೆ ನಮ್ಮ ಇದು ನಂಬಿಕೆ ಏನು ಅಂತಂದ್ರೆ, ಕೆಲವೊಂದು ಸ್ಥಳದಲ್ಲಿ ಈ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ನಾವು ಸ್ನಾನ ಮಾಡಿದ್ರೆ ನಮಗೆ ಒಂದು ಏನದು ಅಂದ್ರೆ ಕರ್ಮಗಳು ಕಳೆಯುತ್ತವೆ ಅಥವಾ ಒಳ್ಳೆ ಎನರ್ಜಿ ಸಿಗ್ತದೆ. ಸೊ ಇದನ್ನೇ ಶಾಹಿ ಸ್ನಾನ ಅಂತಾರೆ. ಸೊ ಹಂಗಾಗಿ ಅಲ್ಲಿ ಸ್ನಾನ ಮಾಡ್ಬೇಕು ಅನ್ನೋ ಪ್ರತೀತಿ. ಇದ್ರದ್ದು ಕಥೆ ಏನಪ್ಪಾ ಅಂದ್ರೆ, ಈಗ ಸಮುದ್ರ ಮಂಥನ ನಡೀತಲ್ಲ, ಅವಾಗ ಫಸ್ಟ್ ವಿಷ ಬಂತು, ನಂತರ ಐರಾವತ, ಇದು ಏನೇನೋ ಲಕ್ಷ್ಮಿ ಬಂತು, ಇದೆಲ್ಲ ಕೊನೆಯದಾಗಿ ಅಮೃತ ಬಂದಾಗ ಅದು ನಮ್ಮ ಸುರರಿಗೂ ಬೇಕಾಯ್ತು, ಅಸುರರಿಗೂ ಬೇಕಾಯ್ತು, ದೇವರಿಗೆ ದಾನವ್ರಿಗೆ. ಸೊ ಇಬ್ರು ಅದನ್ನ ಇಟ್ಕೊಂಡು ಎಳ್ದಾಡಿದ್ರು. ಕಿತ್ತಾಟದಲ್ಲಿ ಆ ಎಳ್ದಾಟದಲ್ಲಿ 4 ಹನಿ ಸ್ವರ್ಗದಿಂದ ಭೂಮಿ ಮೇಲೆ ಬಿತ್ತು. ಅದು ಎಲ್ಲೆಲ್ಲಿ ಬಿತ್ತು ಅಂತ ಅಂದ್ರೆ, ಒಂದು ಪ್ರಯಾಗ್ರಾಜು, ಇನ್ನೊಂದು ನಾಸಿಕ್, ಇನ್ನೊಂದು ಉಜ್ಜಯಿನು, ಇನ್ನೊಂದು ಹರಿದ್ವಾರ. ಸೊ ಈ 4 ಇದ್ರ ಜಾಗಗಳಲ್ಲಿ ಕುಂಭಮೇಳ ನಡೆಯುತ್ತೆ. ಸೊ ಆಮೇಲೆ ಅದು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಗೆ ಅದ್ರ ಡೇಟ್ ಅನ್ನ ಅವರು ನಿಗದಿಪಡಿಸ್ತಾರೆ. ಏನಕ್ಕೆ ಅಂದ್ರೆ, ಕುಂಭಮೇಳ 12 ವರ್ಷಕ್ಕೊಂದ್ಸರಿ ನಡೆಯುತ್ತೆ. ಅದು ಎಲ್ಲಾ ಕಡೆ ನಡೆಯುತ್ತೆ, ಈ 4 ಕಡೆ ನಡೆಯುತ್ತೆ. ಅದಲ್ದಲೆ ಹರಿದ್ವಾರ ಮತ್ತೆ ಪ್ರಯಾಗ್ರಾಜಲ್ಲಿ 6 ವರ್ಷಕ್ಕೊಂದ್ಸರಿ ಅರ್ಧ ಕುಂಭಮೇಳನ ನಡೆಯುತ್ತೆ. ಆದ್ರೆ ಈ ಸತಿ ನಡೀತಾ ಇರೋದು ಮಹಾ ಕುಂಭಮೇಳ ಅಂತ ಹೇಳ್ತಾ ಇದಾರೆ. ಇದ್ರ ಬಗ್ಗೆ ಏನಾದ್ರು? ಸೊ ಈ ಪ್ರಯಾಗ್ರಾಜಲ್ಲಿ 12 ವರ್ಷಕ್ಕೊಂದ್ಸರಿ ಕುಂಭಮೇಳ ನಡೆಯುತ್ತಲ್ಲ. ಸೊ ಈ ಸೈಕಲ್ 144ನೇ ವರ್ಷ ಅಂದ್ರೆ 12 ವರ್ಷದ 12 ಸೈಕಲ್ ಆಗಿದೆ. ಅಂದ್ರೆ 12ನೇ ಪೂರ್ಣ ಕುಂಭಮೇಳ ಏನಿದೆ ಅದನ್ನ ಮಹಾ ಕುಂಭಮೇಳ ಅಂತ ಕರೀತಾ ಇದ್ದಾರೆ. ಸೊ ಅಂದ್ರೆ 12 ಸೈಕಲ್ ಆಗಿದೆ, 12 ಕುಂಭಮೇಳಗಳಾಗಿ ಆಗಿರೋದ್ರಿಂದ ಇದು ಮಹಾಕುಂಭಮೇಳ 144 ಇಯರ್ಸ್ ಆದ್ಮೇಲೆ ಬರ್ತಾ ಇರೋದು ಅಂತ ಹೇಳ್ತಾ ಇದ್ದಾರೆ. 144 ವರ್ಷಗಳಿಗೆ ಒಂದ್ಸತಿ ಮಹಾ ಕುಂಭಮೇಳ ನಡೆಯುತ್ತೆ. ಅದು ಈ ವರ್ಷ ಈಗ ನಡೀತಾ ಇದೆ. ಸೊ ಇದರ ಆಸ್ಟ್ರಾಲಜಿಕಲ್ ಸಿಗ್ನಿಫಿಕೆನ್ಸ್ ಇದೆ. ಏನಪ್ಪಾ ಅಂದ್ರೆ, ಗುರುಗ್ರಹ ಸೂರ್ಯನ ಸುತ್ತಕ್ಕೆ 12 ವರ್ಷ ತಗೊಳುತ್ತೆ. ಸೊ ಅದು ಪರ್ಟಿಕ್ಯುಲರ್ ಒಂದು ಪೊಸಿಷನ್ ಬಂದಾಗ, ಎಸ್ಪೆಷಲಿ ವೃಷಭ ಅಥವಾ ಮಿಥುನ ರಾಶಿ. ಯಾಕೆಂತಂದ್ರೆ ಒಂದೊಂದ್ಸರಿ ಟೈಮಿಂಗ್ಸ್ ಅದು ಮಿಥುನ ರಾಶಿಲೂ ಇರ್ಬೋದು, ವೃಷಭ ರಾಶಿಲಿ ಇರ್ಬೋದು. ಈ ವರ್ಷ ವೃಷಭ ರಾಶಿಲಿ ಇದೆ, ಈಗ ಮೇನಲ್ಲೇ ಅದು ಮಿಥುನ ರಾಶಿಗೆ ಹೋಗುತ್ತೆ. ಬಟ್ 12 ವರ್ಷಕ್ಕೊಂದ್ಸರಿ ನಾವ್ ಇದ್ ಮಾಡೋದ್ರಿಂದ ಅದು ಆ 2 ರಾಶಿ ಯಾವ್ದಾದ್ರು ಒಂದ್ ರಾಶಿಲಿ ಆಗಿರ್ಬೋದು. ಯೂಶಲಿ ಜಾಸ್ತಿ ಮಿಥುನ ರಾಶಿಲಿ ಬರುತ್ತೆ. ಸೊ ಗುರು ಮಿಥುನ ರಾಶಿಲಿ ಇದ್ದಾಗ ಅದು 1 ವರ್ಷ ಇರುತ್ತೆ ಯೂಶಲಿ. ಸೂರ್ಯ ಮಕರ ರಾಶಿಗೆ ಬಂದಾಗ ಆ 20 ದಿವಸ ಆ ಟೈಮ್ ನ ಫಿಕ್ಸ್ ಮಾಡ್ತಾರೆ. ಅಂದ್ರೆ ಆ ಟೈಮ್ ಆಸ್ಪಿಷಿಯಸ್ ಟೈಮ್ ಅಂತ ಹೇಳೋದು ನಾವು. 6 ವರ್ಷಕ್ಕೊಮ್ಮೆ ನಡೆಯೋದು ಅರ್ಧ ಕುಂಭಮೇಳ, 12 ವರ್ಷಕ್ಕೊಮ್ಮೆ ನಡೆಯೋದು ಪೂರ್ಣ ಕುಂಭಮೇಳ, ಮತ್ತೆ 144 ವರ್ಷಗಳಿಗೊಮ್ಮೆ ನಡೆಯೋದು ಮಹಾ ಕುಂಭಮೇಳ. ಈ 144 ವರ್ಷದ್ದು ಈ ವರ್ಷಕ್ಕೆ ಅದನ್ನ ಇದ್ ಮಾಡಿದ್ದಾರೆ. ಆತರ ನನಗ್ ತಿಳಿದ ಮಟ್ಟಿಗೆ ಅದು ಏನು ಸ್ಪೆಷಾಲಿಟಿ ಇಲ್ಲ. ಬಟ್ 144 ವರ್ಷದಿಂದ ಏನಾಗಿತ್ತು ನಮಗೂ ಗೊತ್ತಿಲ್ಲ. ಮತ್ತೆ 144 ವರ್ಷದ ಮುಂದೆ ಏನಾಗುತ್ತೆ ಅದು ಐಡಿಯಾ ಇಲ್ಲ. ಬಟ್ ಹೌದು, 144 ವರ್ಷದ ಮುಂದಲ್ ಬಗ್ಗೆ ಏನ್ ಹೇಳ್ಬೋದು ಅಂದ್ರೆ, ಸೊ ಥ್ರೂ ಇಂಟರ್ನೆಟ್ ಇವತ್ತಿನ ಇದ್ರಲ್ಲಿ ನಮ್ ಹಿಸ್ಟ್ರಿ ಇವತ್ತೇನ್ ನಡೆದಿದೆ ಅದು ಸೇವ್ ಆಗುತ್ತೆ. ಓಕೆ, ಬಟ್ ಹಿಂದಿದ ನಮ್ಗೆ ಗೊತ್ತಿಲ್ಲ. ಯಾಕೆಂತಂದ್ರೆ ನಮ್ಗೆ ಸ್ವತಂತ್ರ ಬಂದ 75 ವರ್ಷ ಆಗಿದೆ. ಸೊ ಹಾಗಾಗಿ ಇದು ಅನ್ಡೌಟೆಡ್ಲಿ ಧಾರ್ಮಿಕ ಸಭೆ ಅನ್ನೋದಕ್ಕಿಂತ ಎನಿ ಗ್ಯಾದರಿಂಗ್ಸ್, ಈವನ್ ಒಂದು ವರ್ಲ್ಡ್ ಫೇಮಸ್ ಫುಟ್ಬಾಲ್ ಫೈನಲ್ ಮ್ಯಾಚ್ಗೂ 40 ಕೋಟಿ ಜನ ಸೇರಲ್ಲ 20 ದಿವಸದಲ್ಲಿ. ಯಾಕೆಂತಂದ್ರೆ ಈಗ ಜನವರಿ 14th ಶುರು ಆಗಿ ಫೆಬ್ರವರಿ 3rd 4th ಮುಗ್ದೋಗುತ್ತೆ. ಜಸ್ಟ್ 20 ಡೇಸ್ ಅಲ್ಲಿ 40 crores ಪೀಪಲ್ ಅಂತಂದ್ರೆ
ಯಾವ ಪೊಲಿಟಿಕಲ್ ಗ್ಯಾದರಿಂಗ್ ಇರ್ಬೋದು ಅಥವಾ ಯಾವುದೋ ಒಂದು ಇವೆಂಟ್ಫುಲ್ ಗ್ಯಾದರಿಂಗ್ ಇರ್ಬೋದು, ಎಂಟರ್ಟೈನ್ಮೆಂಟ್ ಯಾವುದಕ್ಕೂ ನಾವು 20 ದಿವಸ 40 ಕೋಟಿ ಜನ ಸೇರೋದು ಆಗೋದೇ ಇಲ್ಲ. ಆಗೋದಿಲ್ಲ. ದಿಸ್ ಇಸ್ ಕೈಂಡ್ ಆಫ್ ಬಿಗ್ಗೆಸ್ಟ್ ಗ್ಯಾದರಿಂಗ್. ಅದರಲ್ಲೂ ಇದು ಧಾರ್ಮಿಕ ಸಭೆ ಅಥವಾ ಧಾರ್ಮಿಕವಾದ ಗ್ಯಾದರಿಂಗು. ಆಮೇಲೆ ಕುಂಭಮೇಳದಲ್ಲಿ ಜಸ್ಟ್ ಬರೀ ಸ್ನಾನನೇ ಆಗಲ್ಲ, ಕೆಲವು ಕಡೆ ಹೋಮ ಹವನ ಅವ್ರವ್ರ ಏನಿದೆ ಈ ಇಚ್ಛೆಗನುಸಾರ ಅವ್ರವ್ರ ಆಚರಣೆಗನುಸಾರ ಧರ್ಮಗುರುಗಳೆಲ್ಲ ಸೇರಿ ಹೋಮ ಹವನ ಇನ್ನೊಂದು ಮತ್ತೊಂದು ಎಲ್ಲ ಅವರು ಅಲ್ಲಿ ಮಾಡ್ತಾರೆ. ಕೆಲವು ಧರ್ಮಗುರುಗಳು ಸೇರಿ ಧರ್ಮದ ಬಗ್ಗೆ ಅವ್ರವ್ರಿಗಿರೋವಂಥ ಮಾತುಕತೆ ಅಥವಾ ಅವ್ರಿಗೆ ಇದನ್ನು ಚರ್ಚೆಯನ್ನು ಕೂಡ ಮಾಡ್ತಾರೆ. ಅದೊಂದು ಸಭೆಗಳನ್ನು ಮಾಡ್ತಾರೆ, ಕಥಾವಾಚನಗಳು ಮಾಡ್ತಾರೆ. ಸೊ ಈ 20 days ಫುಲ್ಲು ಒಂದು ಮೇಳ ತರ ನಡೆಯುತ್ತೆ. ಅದಕ್ಕೆ ಕುಂಭಮೇಳದಲ್ಲಿ ಯಾವಾಗಲೂ ಕುಂಭಮೇಳ ಅಂತಾನೆ ಕರೀತಾರೆ. ಒನ್ ಆಫ್ ದ ಬಿಗ್ಗೆಸ್ಟ್ ರಿಲಿಜಿಯಸ್ ಗ್ಯಾದರಿಂಗ್. ನೀವು 2-3 ಸತಿ ಹೇಳಿದ್ರಿ ಧರ್ಮ ಸಭೆ ಅಂತ. ಹಾಗಾದ್ರೆ ಧರ್ಮ ಅಂದ್ರೆ ಏನು? ಓಕೆ, ತುಂಬಾ ಬೇಸಿಕ್ ಕ್ವಶನ್ ಇದು. ಈ ಧರ್ಮ ಏನು ಅಂತ ನಾವೆಷ್ಟು ತಿಳ್ಕೊಂಡಿದೀವಿ, ನಮ್ಮ ಮುಂದಿನ ಜನರೇಷನ್ ನಾವೇನ್ ಪಾಸ್ ಆನ್ ಮಾಡ್ತೀವಿ ಅನ್ನೋದು ನಮ್ ಜವಾಬ್ದಾರಿ. ಹಾಗಾಗಿ ಇದನ್ನ ತಿಳ್ಕೊಳ್ಬೇಕು ಅನ್ನೋದು ನನ್ನ ಒಂದು ಆಸೆ. ಧರ್ಮ ಅನ್ನೋದು ನಾವು ಎಷ್ಟು ಸಿಂಪ್ಲಿಫೈಡ್ ಮಾಡಿ ಹೇಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಲೆಟ್ಸ್ 5ನೇ ಕ್ಲಾಸ್ 6ನೇ ಕ್ಲಾಸ್ ಮಗುಗೂ ಅರ್ಥ ಆಗೋ ರೀತಿ ಹೇಳ್ಬೋದು ಅಂದ್ರೆ ಧರ್ಮ ಅನ್ನೋದು, ಈಗ ನಾವು ಎಲ್ರಿಗೂ ಗೊತ್ತಿದೆ, ನಾವು ಇವಾಗ ಏನು ಇವತ್ತಿನ ನಾಗರಿಕತೆಯಲ್ಲಿ ಇದೀವಿ. ನಾವು ನಾಗರಿಕತೆ ಅಥವಾ ಸಿವಿಲೈಸೇಷನ್ ಅಂತ ಏನ್ ಹೇಳ್ತೀವಲ್ಲ, ಇದಕ್ ಬರಕ್ ಮುಂಚೆ ನಾವು ಒಂಥರ ಆದಿವಾಸಿ ವನವಾಸಿ ಅಥವಾ ಹೋಮೋಸೇಪಿಯನ್ಸ್ ಆ ಇದ್ರಲ್ಲಿ ಇದ್ವಿ. ನಾವಂದ್ರೆ ನಾಗರಿಕತೆ ಶುರುವಾಗಕ್ ಮುಂಚೆ ನಾವು ಒಂದು ರೀತಿ ಇದ್ವಿ, ಕಾಡುಗಳಲ್ಲಿ ಸುತ್ತಾಡ್ಕೊಂಡು ಹಂಟರ್ಸ್ ಗ್ಯಾದರರ್ಸ್ ಅಂತ ಆ ಪೊಸಿಷನ್ ಅಲ್ಲಿ ಇದ್ವಿ. ಪ್ರಾಣಿಗಳ ತರಾನೇ ನಾವು ಆಲ್ಮೋಸ್ಟ್ ನಾವು ಪ್ರಾಣಿ ತರ ಜೀವಿಸ್ತಾ ಇದ್ವಿ. ಯಾವಾಗ ನಾಗರಿಕತೆ ಶುರು ಆಯ್ತು ಅಂತ ಹೇಳ್ತಾರಲ್ಲ, ಸೊ ನಾವು ಒಂದು ಕಡೆ ಒಂದ್ ನದಿ ಕಡೆ ಇದ್ರ ದಡಗಳಲ್ಲಿ ಒಂದು ಕಡೆ ಅಗ್ರಿಕಲ್ಚರ್ ಮಾಡ್ಕೊಂಡು ಇನ್ನೊಂದ್ ಮಾಡ್ಕೊಂಡು ಜೀವನ ಮಾಡಕ್ ಶುರು ಮಾಡಿದ್ವಿ. ಬಟ್ ಯಾವ ಒಂದು ಕಡೆ ತುಂಬಾ ಜನ ಇರ್ತಾರೆ, ನಮ್ಮ ಮಧ್ಯೆ ಒಂದು ಒಳ್ಳೆ ಸಹಬಾಳ್ವೆ ಇರೋದಕ್ಕೆ ನಮ್ಮಲ್ಲೇ ಒಂದು ಫಿಲಾಸಫಿ ಬೇಕು. ರೂಲ್ಸ್ ಅಲ್ಲ, ಬಟ್ ಒಂದು ಫಿಲಾಸಫಿ ಬೇಕು. ಅದಷ್ಟೇ ಅಲ್ಲ, ನಾವ್ ನಾಗರಿಕರ ಆಗಕ್ಕೂ ನಮ್ಮಲ್ಲಿ ನಾವೇನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋ ಒಂದು ಫಿಲಾಸಫಿ, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅನ್ನೋ ಒಂದು ಫಿಲಾಸಫಿ ಬೇಕು. ಆ ಫಿಲಾಸಫಿನ ನಾವು ನಮ್ಮ ಇಂಡಿಯನ್ ಲ್ಯಾಂಗ್ವೇಜಸ್ ಅಲ್ಲಿ ದರ್ಶನ ಅಂತ ಕರಿಬಹುದು. ಸೊ ಈ ಫಿಲಾಸಫಿಗಳೆಲ್ಲ ಸೇರಿ ಅದ್ರ ಜೊತೆಗೆ ಅದಕ್ಕೆ ತಕ್ಕನಾದ ಆಚಾರ ವಿಚಾರಗಳು, ಈ ಫಿಲಾಸಫಿಗೆ ಬ್ಯಾಕ್ ಮಾಡೋ ಅಂತದ್ದು ಆಚರಣೆಗಳು ಏನಿರುತ್ತೆ, ರಿಚುವಲ್ಸ್ ನ ಬ್ಯಾಕ್ ಮಾಡೋ ಫಿಲಾಸಫಿ, ಒಂದಕ್ಕೊಂದು ಪೂರಕವಾಗಿ. ಆಮೇಲೆ ಇದು ಏನಕ್ಕೆ ಮಾಡ್ಬೇಕು ಅಂತ ನಮ್ಗೆ ಅರ್ಥ ಮಾಡ್ಸಕ್ಕೆ ಒಂದಷ್ಟು ಕಥೆಗಳು, ಅದನ್ನ ಮೈಥಾಲಜಿ ಅಂತಾರೆ ಕೆಲವರು. ಅದು ಹಿಸ್ಟ್ರಿಯಿಂದಾನೇ ಬಂದಿರ್ಬೋದು, ಮೈಥಾಲಜಿ ಅಥವಾ ಕಥೆಗಳಿಂದ ಬರ್ಬೋದು. ನಮ್ಮಲ್ಲಿ ಅದನ್ನ ಮೇನ್ ಆಗಿ ಪುರಾಣಗಳಲ್ಲಿ ನಾವು ನೋಡ್ತೀವಿ ಅಥವಾ ಹಿಸ್ಟ್ರಿಲೂ ನೋಡ್ತೀವಿ. ಸೊ ಈ 3 ಪಿಲ್ಲರ್ಸ್, ಈ 3 ಮೇನ್ ಎಲಿಮೆಂಟ್ ಸೇರಿ ಧರ್ಮದ ಇದು ಬರುತ್ತೆ. ಯಾಕಂದ್ರೆ ಮೇನ್ ಆಗಿ ಇದು ಫಿಲಾಸಫಿಕಲ್, ಬಟ್ ಅದ್ರಲ್ಲಿ ನಮ್ಮ ಆಚರಣೆಗಳು ಸೇರಿರುತ್ತೆ. ಅದನ್ನ ಏನಕ್ಕೆ ಮಾಡ್ಬೇಕು ಅನ್ನೋದನ್ನ ಅದನ್ನ ಬ್ಯಾಕಿಂಗ್ ಮಾಡಕ್ಕೆ ಕಥೆಗಳು ಇದೆ. ಈ 3 ಎಲಿಮೆಂಟ್ ಇಂದ ಧರ್ಮ ಆಗುತ್ತೆ. ಸೊ ಧರ್ಮ ಈ ನಾಗರಿಕತೆ ಜೊತೆಲೆ ಶುರುವಾಗಿದ್ದು. ನೀವು ಧರ್ಮ ಅಂತ ರೆಫರ್ ಮಾಡ್ತಾ ಇರೋದು ಎಲ್ಲಾ ಧರ್ಮಕ್ಕೂ ಇದೇ ಡೆಫಿನಿಷನ್ ಅಂತ ಅನ್ಕೊಳ್ಬಹುದು. ಹೌದು. ಈಗ ಅಂದ್ರೆ ಯಾಕೆಂದ್ರೆ ಈಗ ನಾವು ನಮ್ಮನ್ನ ಸನಾತನ ಧರ್ಮಿಗಳು ಅಂತ ಹೇಳ್ಕೊಳ್ತೀವಿ. ಹಾಗೆ ಅದು ಓಲ್ಡೆಸ್ಟ್ ಧರ್ಮ ಅಂತಾನು ಹೇಳಲಾಗತ್ತೆ. ಅದಲ್ಲದೆ ಬೇರೆ ಧರ್ಮಗಳ ಬಗ್ಗೆನೂ ನಾವು ತುಂಬಾ ಕೇಳಿದೀವಿ. ಬಟ್ ಇವತ್ತು ಪ್ರಚಲಿತ ಇರೋ ಧರ್ಮಗಳಲ್ಲಿ ನಮ್ ಸನಾತನ ಧರ್ಮ ಮಾತ್ರ ಹಳೆ ಧರ್ಮ. ಈ ಬೇರೆ ಧರ್ಮಗಳು ಏನೇನಿದೆ ಅದು ಈಗ ಅದರಲ್ಲೂ 2 ವಿಧ ಬರುತ್ತೆ. ಒಂದು ನಾಗರಿಕತೆ ಶುರುವಾದ ಧರ್ಮಗಳು, ಅದ್ರಲ್ಲಿ ನಮ್ಮ ಸನಾತನ ಧರ್ಮ ಬರುತ್ತೆ. ಮೆಸೊಪೊಟೋಮಿಯಾ, ಈಜಿಪ್ಟ್ ಆ ಸೈಡ್ ಅಲ್ಲಿ ರೋಮನ್ ಗ್ರೀಕ್ ಅವ್ರ ಓಲ್ಡ್ ಇದು. ಇವಾಗ ಅವ್ರು ಅಲ್ಲೆಲ್ಲ ಕ್ರಿಶ್ಚಿಯಾನಿಟಿ ಬಟ್ ಬಿಫೋರ್ ಅವ್ರದ್ದು ಇದಿತ್ತು. ಆಮೇಲೆ ನಾರ್ಡಿಕ್ ರಿಲಿಜನ್ ಇದೆ, ಜೊರಾಸ್ಟ್ರಿಯನಿಸಮ್ ಇದೆ. ಜೊರಾಸ್ಟ್ರಿಯನಿಸಮ್ ಆಲ್ಮೋಸ್ಟ್ ನಮ್ಮ ಸಿಸ್ಟರ್ ಕನ್ಸ್ ಅಂತಾರ ಹಿಂದೂ ಧರ್ಮದ. ಆತರ
ಓಲ್ಡ್ ರಿಲಿಜಿಯನ್ಸ್ ಬೇರೆ, ನ್ಯೂ ರಿಲಿಜಿಯನ್ಸ್ ಲೈಕ್ ಇಸ್ಲಾಮಿಕ್, ಕ್ರಿಶ್ಚಿಯಾನಿಟಿ, ಈ ರಿಲಿಜಿಯನ್ಸ್ ಗಳು ನಂತರ ಬಂದಿರೋದು. ಓಕೆ, ಸೊ ಓಲ್ಡ್ ರಿಲಿಜಿಯನ್ಸ್ ಗಳಲ್ಲಿ ಅಂದ್ರೆ ಪುರಾತನ, ನಾನ್ ಏನ್ ಅರ್ಥ ಮಾಡ್ಕೊಳ್ತಾ ಇದೀನಿ ಅಂದ್ರೆ, ಧರ್ಮ ಹಳೇದಿರ್ಲಿ ಹೊಸದಿರ್ಲಿ, ಧರ್ಮ ಅಂದ್ರೆ ನಾವು ಒಂದು 4-5 ಕುಟುಂಬದವರು ಸೇರಿ ನಾವು ಶುರು ಮಾಡಿದಾಗ ನಮ್ಮಲ್ಲಿ ಒಂದು ಸಹಬಾಳ್ವೆ ಬರೋದಕ್ಕೆ ಸಹಾಯಕವಾದಂತ ಒಂದು ಫಿಲಾಸಫಿ, ಅದನ್ನ ನಾವು ಧರ್ಮ ಅಂತ ಹೇಳ್ಬಹುದು. ಸನಾತನ ಧರ್ಮದ ಬಗ್ಗೆ ನಾವು ಹೇಳ್ತಾ ಹೋದ್ವಿ. ಈಗ ಸನಾತನ ಧರ್ಮಕ್ಕೆ ಮತ್ತೆ ಬೇರೆ ಧರ್ಮಕ್ಕೆ ಏನ್ ಡಿಫ್ರೆನ್ಸ್ ಇದೆ ಅಂತ ಹೇಳ್ಬೋದಾ? ಡಿಫ್ರೆನ್ಸ್ ಅಂದ್ರೆ ಫಸ್ಟ್ ಆಫ್ ಆಲ್ ಇದು ಓಲ್ಡೆಸ್ಟ್, ಅದು ಎಲ್ಲಾ ರೀತಿನೂ ಪ್ರೂವ್ ಆಗಿದೆ. ಅದು ಬರ್ತಾ ಬರ್ತಾ ಗೊತ್ತಾಗೋದು. ಇದು ಕೊಡ್ಬೋದು ಏನಂತಂದ್ರೆ ಆರ್ಕಿಯಾಲಜಿಕಲ್ ಎವಿಡೆನ್ಸ್ ಎಲ್ಲ ಇದೆ. ಒನ್ ಆಫ್ ದ ಓಲ್ಡೆಸ್ಟ್ ಫಿಲಾಸಫಿ ಋಗ್ವೇದ ಅಂತಾನು ಪ್ರೂವ್ ಆಗಿದೆ. ಓಲ್ಡೆಸ್ಟ್ ರಿಟರ್ನ್ ಫಿಲಾಸಫಿ ಅಂತ. ಅದಕ್ ಮುಂಚೆ ನಾವು ಬರೆಯೋದಕ್ ಮುಂಚೆ ಎಷ್ಟೋ ವರ್ಷಗಳ ಕಾಲ ಬರೀ ಅಂದ್ರೆ ಶ್ರುತಿಯಿಂದ ನಾವು ಪಾಸ್ ಆನ್ ಮಾಡಿದ್ವಿ ನಾಲೆಡ್ಜ್. ಬಟ್ ಬರ್ದಿರೋದ್ರಲ್ಲೇ ಒನ್ ಆಫ್ ದ ಓಲ್ಡೆಸ್ಟ್ ಫಿಲಾಸಫಿ. ಸೊ ಅದಲ್ಲದೆ ಇದು ಫಸ್ಟ್ ಇಂಪಾರ್ಟೆಂಟ್, ಇದು ಒನ್ ಆಫ್ ದ ಓಲ್ಡೆಸ್ಟ್. ಸೆಕೆಂಡ್ ಒನ್ ಏನು ಅಂತಂದ್ರೆ, ನಮ್ಮಲ್ಲಿ ಧರ್ಮ ಯಾವತ್ತೂ ಫೋರ್ಸ್ ಮಾಡಲ್ಲ ಯಾವ್ದೇ ವಿಷಯಕ್ಕೂ. ಇದು ತುಂಬಾ ವಿಶಿಷ್ಟ. ಇದು ಯಾಕಂತಂದ್ರೆ ಧರ್ಮ ಇದು ಒಳ್ಳೇದು ಅಂತ ಹೇಳುತ್ತೆ, ಇದು ಮಾಡಿದ್ರೆ ನಿಂಗೆ ಒಳ್ಳೇದಾಗುತ್ತೆ, ಇದು ಈ ರೀತಿ ಮಾಡ್ಬೇಕು ಅನ್ನತ್ತೆ. ಮಾಡಲ್ಲ ಅನ್ನೋರ್ನ ಯಾವ್ದೇ ರೀತಿ ಶಿಕ್ಷೆಗೆ ಒಳಪಡಿಸೋದು ಅಥವಾ ಧರ್ಮದಿಂದ ಹೊರಗಿಡೋದು ಇಲ್ಲ. ಸೊ ಅವ್ರವ್ರ ಚಾಯ್ಸ್ಗೆ ಬಿಡುತ್ತೆ, ಅವ್ರವ್ರ ಎಕ್ಸ್ಪೀರಿಯನ್ಸ್ಗೆ ಅದನ್ನ ಆಚರಣೆಗೆ ತಕ್ಕಂತೆ ಮಾಡ್ಕೊಳ್ಳೋದು ನಮ್ಮ ಸನಾತನ ಧರ್ಮದ ವಿಶಿಷ್ಟತೆ ಅಂತ ಹೇಳ್ಬಹುದು. ಅಂದ್ರೆ ಆಮೇಲೆ ಧರ್ಮದ ಒಳಗೆ ಯಾವುದೇ ರೀತಿ ಇದಿಲ್ಲ, ಲಾಸ್ ಅಥವಾ ಏನು ಪೀನಲೈಸ್ ಕೋಡ್ಸ್ ಅಂತ ಅಥವಾ ಯಾವುದೇ ಕಟ್ಟಳೆಗಳಿಲ್ಲ, ಯಾವುದೇ ನೀವ್ ಹಿಂಗೇ ಇರ್ಬೇಕು ಅನ್ನೋದು ಎಲ್ಲೂ ಮೆನ್ಷನ್ ಯಾವುದೇ ಇದು ಜುಡಿಷಿಯರಿ ಅಲ್ಲ ಧರ್ಮ. ಆದ್ರೆ ಧರ್ಮ ಇದನ್ನ ಹೇಳ್ಕೊಡುತ್ತೆ, ನೀ ಇದನ್ ಮಾಡಿದ್ರೆ ಇದು ಸಿಗುತ್ತೆ ನಿನಗೆ. ಅಂದ್ರೆ ಒಳ್ಳೇದ್ ಮಾಡಿದ್ರೆ ಒಳ್ಳೇದ್ ಸಿಗುತ್ತೆ, ಕೆಟ್ಟದ್ ಮಾಡಿದ್ರೆ ಕೆಟ್ಟದ್ ಸಿಗುತ್ತೆ. ಇದನ್ನ ಎರಡರಲ್ಲಿ ಯಾವ್ದನ್ ಚೂಸ್ ಮಾಡ್ತೀಯ ಅದನ್ನ ನಿನಗ್ ಬಿಟ್ಟಿದ್ದು ಅಂತ ಹೇಳ. ಅದೇ ಸೊ ಧರ್ಮ ಕೆಲವು ಧರ್ಮದಲ್ಲಿ, ಈಗ ಹೊಸ ರಿಲಿಜಿಯನ್ಸ್ ಅಲ್ಲಿ ಮಸ್ಟ್ ಅಂಡ್ ಶುಡ್ ಇದು ಮಾಡ್ಲೇಬಾರ್ದು, ಇದು ಮಾಡ್ಲೇಬೇಕು, ನೀನ್ ಈ ರೀತಿನೇ ಜೀವನ ಮಾಡ್ಬೇಕು ಅಂತಿದೆ. ಸನಾತನ ಧರ್ಮ ಹಾಗೆ ಹೇಳಲ್ಲ, ನೀನ್ ಯಾವ ರೀತಿನಾದ್ರೂ ಜೀವನ ಮಾಡು, ಬಟ್ ನಿನ್ನ ಅಭ್ಯುದಯಕ್ಕೆ ನಿನಗ್ ಒಳ್ಳೇದಾಗ್ಬೇಕು ಅಂದ್ರೆ ಬಾ, ಇಲ್ಲಿದೆ, ನಾವು ಅದಕ್ಕೆ ದಾರಿ ತೋರಿಸ್ತೀವಿ, ಇದನ್ನ ಫಾಲೋ ಮಾಡಿ. ನಿನ್ಗೆ ಪ್ರಾಬ್ಲಮ್ಸ್ ಇದೆಯಾ, ಅದು ಸೊಲ್ಯೂಷನ್ಸ್ ಇಲ್ಲಿದೆ. ಬಟ್ ನಿನ್ ಪ್ರಾಬ್ಲಮ್ ನಿನ್ಗೆ ಇಷ್ಟ ಬಂದಂಗೆ ಬದುಕ್ತೀಯ, ಬದುಕುವುದು. ಹಾಗಾಗಿ ಇದಿದೆ. ಆಮೇಲೆ ಟುವರ್ಡ್ಸ್ ಧರ್ಮದ ಕಡೆಗೆ ಕೆಲವೊಂದು ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಇದೆಯಲ್ವ, ಇಲ್ಲಿ ಅದನ್ನ ಮಸ್ಟ್ ಅಂಡ್ ಶುಡ್ ಆಗಿ ಮಾಡ್ಲೇಬೇಕು. ನೀವು ಧರ್ಮಕ್ಕೆ ತಿಂಗಳಿಗೆ ಇಷ್ಟು ದುಡ್ಡು ಕೊಡ್ಬೇಕು ಅಥವಾ ಇನ್ನೊಂದು ಮಾಡ್ಬೇಕು, ನೀವು ಪೂಜೆ ಮಾಡ್ಲೇಬೇಕು ಡೈಲಿ, ಇಲ್ಲ ನಿಮ್ ಇದಕ್ ಬಿಟ್ಟು. ಬಟ್ ಮಾಡಿದ್ರೆ ನಿಮ್ಮ ಅಭ್ಯುದಯ ಆಗುತ್ತೆ, ನಿಮಗ್ ಒಳ್ಳೇದಾಗುತ್ತೆ. ಮಾಡ್ಲಿಲ್ಲ ಅಂತಂದ್ರೆ ಏನ್ ತಪ್ಪಿಲ್ಲ, ಅವಾಗ್ಲೂ ನೀವು ಅಂದ್ರೆ ಪೂಜೆ ಮಾಡ್ದವನು ಸನಾತನ ಧರ್ಮಕ್ಕೆ ಸೇರಿದವನು, ಪೂಜೆ ಮಾಡ್ದಿದ್ದವನು ಸನಾತನ ಧರ್ಮಕ್ಕೆ ಸೇರಿದವನು. ಎಲ್ಲಾ ಧರ್ಮಗಳು ಸನಾತನಿಗಳು. ಯಾಕೆ ಅಂತಂದ್ರೆ ಅವ್ರು ಏನಿಡೆ ಬರ್ಬೋದು, ನಮ್ಮಲ್ಲಿ ಬಂದು ನಮ್ಮನ್ನು ಫಾಲೋ ಮಾಡ್ಬೋದು. ಈಗ್ಲೇನೆ ಈ ಕುಂಭಮೇಳದ ಬಗ್ಗೆ ಮಾತಾಡಿದ್ವಿ, ಈ ಹೊರಗಡೆಯಿಂದ ಎಷ್ಟು ಜನ ಬಂದಿದ್ದಾರೆ, ಹತ್ತತ್ರ ಒಂದು 50 ಲಕ್ಷ ಜನ ಹೊರಗಡೆಯಿಂದ ಬಂದಿದ್ದಾರೆ. ಇನ್ನೊಂದು ಏನು ಅಂತಂದ್ರೆ ಸನಾತನ ಧರ್ಮದ ವಿಷಯ ಏನಂತಂದ್ರೆ, ಮೊನ್ನೆ ನೋಡ್ತಾ ಇದ್ದೆ, ಈಗ ರಷ್ಯಾ ಉಕ್ರೇನ್ ಮಧ್ಯೆ ಅಷ್ಟು ದೊಡ್ಡ ಗಲಾಟೆ ವಾರ್ ಎಲ್ಲ ಇತ್ತು. ಆ ಎರಡು ಕಡೆಯವ್ರು ಬಂದು ಒಂದೇ ಮಂಟಪದಲ್ಲಿ ಕುತ್ಕೊಂಡು ಪೂಜೆ ಎಲ್ಲ ಮಾಡಿದ್ದಾರೆ, ರಷ್ಯಾದವರು ಅಂಡ್ ಉಕ್ರೇನ್ ಅವರು. ಪೂಜೆ ಮಾಡಿದ್ದಾರೆ ಅಂದ್ರೆ ಅಲ್ಲಿ ಅಂದ್ರೆ ಏನಕ್ಕೆ ಪೂಜೆ ಮಾಡಿದ್ದಾರೆ, ಇಂಥ ಆಸ್ಪಿಷಿಯಸ್ ಟೈಮಲ್ಲಿ ಇಂಥ ಜಾಗದಲ್ಲಿ ಬಂದು ನಮ್ಮ ದೇಶದ ಮಧ್ಯೆ ಶಾಂತಿ ಆಗ್ಲಪ್ಪ ಅಂತ ಹೇಳಿ ಪೂಜೆ ಮಾಡಿದ್ದಾರೆ. ಅಂದ್ರೆ ಕುಂಭಮೇಳದಲ್ಲಿ ಹೋಮ ಮಾಡಿದ್ದಾರೆ. ಸೊ ಇದು ಅವ್ರಿಗೆ ಯಾವ್ದೇ ಇದ್ರಲ್ಲಿ ಇರ್ಬೋದು, ಅವ್ರ ನಂಬಿಕೆ ಇಟ್ಟು ಬಂದ್ರೆ ನಾವು ಇದ್ ಮಾಡ್ತೀವಿ. ಇದು ಸನಾತನ ಧರ್ಮದ ವಿಶೇಷ. ನಿಜ, ನಮ್ಮ ಸನಾತನ ಧರ್ಮ ನಮಗೆ ತುಂಬಾನೇ ವಿಶಿಷ್ಟವಾದಂಥದ್ದು. ಹೇಳ್ಬೇಕಂತ ಹೇಳಿದ್ರೆ ನಾವು ಸನಾತನ ಧರ್ಮಿಗಳು ಅಂತ ಹೇಳ್ಕೊಳ್ಳಿಕ್ಕೆ ನಾವು ಪ್ರತಿಯೊಂದು ಹಂತದಲ್ಲೂ ನಾವು ಪ್ರೌಡ್ ಫೀಲ್ ಮಾಡ್ಬೇಕು. ಇದನ್ನ ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಆನ್ ಮಾಡೋದು ನಮ್ಮ ಜವಾಬ್ದಾರಿ. ಹೌದು ಖಂಡಿತ. ಏನಂತ ಅಂದ್ರೆ, ಈ ನಮ್ಮ ವ್ಯವಸಾಯಕ್ಕೆ ಅಂದ್ರೆ ಇವತ್ತಿನ ದಿವಸ ನಮ್ಮ ದುಡಿಮೆಗಾಗಿ ನಾವೇನು ಕಲಿಕೆ ಏನ್ ಓದ್ತೀವಿ
ಅದು ಡಿಫ್ರೆಂಟ್, ಅದು ನಮ್ಮ ಇವತ್ತಿನ ಜೀವನಕ್ಕೆ. ಬಟ್ ಫಿಲಾಸಫಿ ಅನ್ನೋದು ನಿರಂತರವಾಗಿ ನಡಿಬೇಕಾದಂಥದ್ದು. ಹಿಂದೆ ತುಂಬಾ ವರ್ಷಗಳ ನಂತರ ತಪಸ್ಸೆಲ್ಲ ಮಾಡಿ ಬರೆದಂತ ಫಿಲಾಸಫಿ ಇದು. ನನ್ನ ಧರ್ಮ ಅಂತಲ್ಲ, ಎಲ್ಲಾ ಧರ್ಮಕ್ಕೂ. ಓಕೆ, ಸೊ ಹಾಗಾಗಿ ಫಿಲಾಸಫಿನ ನಾವು ಫಾರ್ವರ್ಡ್ ಮಾಡೋದು ನಮ್ಮ ಕರ್ತವ್ಯ. ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ನಮ್ಮಲ್ಲಿ ಬರ್ದಿರೋ ಎಲ್ಲಾ ವಿಷಯಗಳು, ಎಕ್ಸ್ಪೆಷಲಿ ಕಥೆಗಳು, ಅದನ್ನೇ ಹೇಳಿರೋದು. ಅವ್ರು ಯಾರುವೆ ನಾನ್ ಒಂದ್ ಕತೆ ಬರ್ದಿದ್ದೀನಿ ಅಂತ ಬರ್ದಿಲ್ಲ. ಇವ್ರಿಗೆ ಹಿಂಗ್ ಹೇಳಿದ್ರು, ಇವ್ರಿಗೆ ಹಿಂಗ್ ಹೇಳಿದ್ರು ಅಂತಾನೆ ಹೇಳಿರೋದು ನಮ್ಮ ಕಥೆಲಿ. ಆಮೇಲೆ ಧರ್ಮದ ವೈಶಿಷ್ಟ್ಯತೆ ಬಗ್ಗೆ ಕೇಳಿದಾಗ, ಸನಾತನ ಧರ್ಮದಲ್ಲಿ ಇನ್ನೊಂದು ವಿಷಯ ಇದೆ. ಅದೇನಪ್ಪ ಅಂದ್ರೆ ಜಸ್ಟ್ ಫಿಲಾಸಫಿ ಇಲ್ಲ, ಅದರ ಭಾಗಗಳಾಗಿ ನಮ್ಮ ಉಪಯುಕ್ತಕ್ಕೆ ಬರುವಂತದ್ದು ಎಷ್ಟೊಂದು ವಿಷಯಗಳಿದೆ. ಫಾರ್ ಎಕ್ಸಾಂಪಲ್ ಆಯುರ್ವೇದ ಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ, ಆರ್ಕಿಟೆಕ್ಚರ್ ಇರ್ಬೋದು, ಇದೆಲ್ಲ ಧರ್ಮದ ಅಡಿಯಲ್ಲಿ ಬಟ್ ಸೈಂಟಿಫಿಕ್ ಮೆಥಡ್ಸ್, ನಮ್ಮ ಉಪಯೋಗಕ್ಕೆ ಬರುವಂತ ಸೈನ್ಸ್ ಇರ್ಬೋದು, ಈವನ್ ಮ್ಯಾಥ್ಸ್ ಕೂಡ, ಗಣಿತ ಶಾಸ್ತ್ರನು ಕೂಡ ನಮ್ಮ ಏನಿದೆ ದರ್ಶನ ಅದ್ರ ಅಂಡರ್ ಅಲ್ಲೇನೆ ತಗೊಂಡು ಸೊ ಇದೆಲ್ಲಾ ಬ್ರಾಂಚಸ್ ಅಂತ ಕನ್ಸಿಡರ್ ಮಾಡಿದ್ರೆ ದ ರೂಟ್ ನಮ್ಮ ಧರ್ಮ, ಸನಾತನ ಧರ್ಮ. ಅದ್ರ ಒಳಗಡೆನೆ ಇದು ಇದೆ. ಬಟ್ ಬೇರೆ ಅದ್ರಲ್ಲಿ ಜಸ್ಟ್ ಧರ್ಮದ ಅದು ಫಾಲೋಯನ್ಸ್ ಅಷ್ಟೇ. ಸೈಂಟಿಫಿಕ್ ಇದನ್ನ ಧರ್ಮದಿಂದ ಆಚೆಗಿಟ್ಟು, ಮುಂಚೆ ಅದನ್ನು ಒಳಗೆ ಇಟ್ಕೊಂಡಿದ್ರು, ಎಸ್ಪೆಷಲಿ ಕ್ರಿಶ್ಚಿಯಾನಿಟಿಲಿ. ಈಗ ಅವ್ರು ಸೈಂಟಿಫಿಕ್ ಏನ್ ಮೆಥಡ್ಸ್ ಇದೆ ಅದನ್ನ ಧರ್ಮದಿಂದ ಈಚೆ ಇಟ್ಟಿದ್ದಾರೆ. ಧರ್ಮ ಬರೀ ಅದೇನಿದೆ ಅದ್ರ ಫಿಲಾಸಫಿ ಅಂಡ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡ್ತಾ ಇದೆ. ಬಟ್ ನಮ್ಮಲ್ಲಿ ಅದೆಲ್ಲ ಇಟ್ಕೊಂಡೇನೆ ಎಂಟೈರ್ಟಿಲಿ ಧರ್ಮ ನಾವು ಫಾಲೋ ಮಾಡ್ತಾರೆ. ಈಗ ಮಧ್ಯ ಒಂದೆರಡು ನೀವು ಹೇಳಿದ್ರಿ, ಬೇರೆ ದೇಶದಿಂದ ಬಂದು ಇಲ್ಲಿ ಪೂಜೆಗಳನ್ನ ಮಾಡ್ತಾ ಇದಾರೆ, ಹವನಗಳನ್ನ ಮಾಡ್ತಾ ಇದಾರೆ ಅಂತ. ನಾವು ಪೂಜೆ ಮಾಡ್ತಾ ಇದೀವಿ ಅಂದ್ರೆ ದೇವ್ರಿಗೆ ಪೂಜೆ ಸಲ್ಲಿಸ್ತಾ ಇದೀವಿ. ಹಾಗಾದ್ರೆ ದೇವ್ರು ಅಂದ್ರೆ ಯಾರು? ಓಹೋ, ಇದು ತುಂಬಾ ಒಳ್ಳೆ ಕ್ವಶನ್. ಇದು ಏನಂತ ಅಂದ್ರೆ, ಎಲ್ರಿಗೂ ಅನ್ಸುತ್ತೆ ನಾವು ಚಿತ್ರಗಳಲ್ಲಿ ಏನ್ ನೋಡಿದೀವಿ, ಮೂರ್ತಿಗಳಲ್ಲಿ ಏನ್ ನೋಡಿದೀವಿ ಅದು ದೇವ್ರು ಅಂತ. ಹೌದು, ಆಕ್ಚುಲಿ ಅದು ದೇವ್ರೇನೆ. ಬಟ್ ಧರ್ಮ ಅಂತ ಬಂದಾಗ ಮೇಜರ್ ದೇವ್ರು ಅಂತ ಅಂದ್ರೆ, ನಾವು ಎಕ್ಸಿಸ್ಟೆನ್ಸ್ಗೆ, ನಾವು ಇವತ್ತು ಇಲ್ಲಿ ಭೂಮಿ ಮೇಲೆ ಬದುಕ್ತಾ ಇದೀವಿ ಅಂದ್ರೆ, ಅಥವಾ ನಾಗರಿಕತೆಯಲ್ಲಿ ಇದೀವಿ ಅಂದ್ರೆ, ನಮಗೆ ಆ ನಾಗರಿಕತೆಗೆ ಮತ್ತೆ ಅಥವಾ ನಮ್ಮ ಜೀವನಕ್ಕೆ ಹೆಲ್ಪ್ ಮಾಡಿರೋ ಅಂತ ಧರ್ಮ ಹೆಲ್ಪ್ ಮಾಡಿರೋ ಅಂತ ಎಲಿಮೆಂಟ್ಸ್ ಯಾವ್ದು? ಅಗ್ನಿ. ಬೆಂಕಿ ಇಲ್ದಲೆ, ಮುಂಚೆ ಬೆಂಕಿ ಇರ್ತಿತ್ತು, ನಾವು ಕಾಡು ಜನರಾಗಿದ್ದಾಗ ಎದುರ್ಕೊಂಡು ಓಡೋಗ್ತಿದ್ವಿ. ಬಟ್ ಅಗ್ನಿಯಿಂದ ಏನೇನೆಲ್ಲ ಆಯ್ತು. ನಾವು ಊಟನ ಬೇಯಿಸೋದು ಕಲ್ತ್ವಿ, ನಂತರ ಮೆಟಲ್ನ ನಾವು ಮೆಲ್ಟ್ ಮಾಡಿ ಇದೆಲ್ಲ, ಅಗ್ನಿ, ವಾಯು, ಗಾಳಿ ಇಲ್ದಲೆ ಏನೂ ಇಲ್ಲ. ವರುಣ, ಮಳೆ ಅಥವಾ ನೀರಿಲ್ದೆಲ್ಲ ನಮ್ಮ ಲೈಫೇ ಇಲ್ಲ. ಇಂದ್ರ, ನಾವು ಮಳೆಗೆ ರಾಜ ಅಂತ ಹೇಳ್ತೀವಿ, ಇಂದ್ರ, ಅಗ್ನಿವಾಯು. ಸೊ ಇವರೇ ದೇವರುಗಳು. ಭೂಮಿ ಕೂಡ ದೇವ್ರು. ಭೂಮಿ ಇರ್ಬೋದು, ಇವನ್ ಆಕಾಶ, ಆಮೇಲೆ ಗ್ರಹಗಳು, ಶನಿ, ಗುರು, ಇವುಗಳನ್ನೇ ನಾವು ದೇವರು ಅಂತ ಕರೆಯೋದು. ಸೊ ಅದಕ್ಕೆ ಕಥೆಗಳಿದೆ, ಅದಕ್ಕೆ ತಕ್ಕನಾಗಿ ಯಾವ ದೇವ್ರು ಏನಾಯ್ತ ಅಂತ ಇದಾಗುತ್ತೆ. ಬಟ್ ನಾವು ಹೋಮ ಹವನ ಮಾಡಿದಾಗ ಅಥವಾ ಧರ್ಮದ ಇದ್ರಲ್ಲಿ ದೇವರು ಬಂದಾಗ ಇವ್ರೆ ಮೇನ್ ಇದಾಗುತ್ತೆ. ಸೊ ಇವ್ರು ದೇವ್ರು ಅಂತ ಬಂದ್ರೆ, ನಾವು ಪೂಜೆ ಮಾಡುವಂತ ತ್ರಿಮೂರ್ತಿಗಳು ಅವ್ರು ಯಾರು? ನಾವು ದೇವ್ರು ಅಂತ ಇವ್ರನ್ನ ಕನ್ಸಿಡರ್ ಮಾಡೋದಾದ್ರೆ ಅವ್ರು ಏನು? ಇವ್ರನ್ನ ನಾನು ಯಾಕೆ ದೇವ್ರು ಅಂದ್ರೆ, ಇದು ನಮ್ಮಲ್ಲಿ ಅಷ್ಟೇ ಇಲ್ಲ, ಈವನ್ ಓಲ್ಡ್ ನಾರ್ಡಿಕ್ ರಿಲಿಜಿಯನ್ಸ್, ಬೇರೆ ಬೇರೆ ಪ್ರಪಂಚದ ಬೇರೆ ಬೇರೆದಲ್ಲಿ ಎಲ್ಲೆಲ್ಲಿ ಸಿವಿಲೈಸೇಷನ್ ಆದಾಗ ಅಲ್ಲೆಲ್ಲಿ ರಿಲಿಜಿಯನ್ಸ್, ಓಲ್ಡ್ ರಿಲಿಜಿಯನ್ಸ್ ಇತ್ತಲ್ಲ, ಅಲ್ಲೂ ಇವ್ರನ್ನೇ ದೇವ್ರು ಅಂತ ಶುರು ಅಂದ್ರೆ ಬೇರೆ ಧರ್ಮದಲ್ಲೂ ಈ ಎಲಿಮೆಂಟ್ಸ್ ಪ್ರಕಾರ ಇವ್ರನ್ನ ದೇವ್ರು ಅಂತ ಪೂಜಿಸಿದ್ದಾರೆ ಅಂತ ಹೇಳ್ತಾ ಇದ್ದೀರಾ? ಹೌದು. ಹಾಗಾದ್ರೆ ನಾವು ಪೂಜೆ ಮಾಡೋ ಈ ತ್ರಿಮೂರ್ತಿಗಳು, ವಿಷ್ಣು, ಶಿವ, ಬ್ರಹ್ಮ, ಇವ್ರು ಯಾರು ಅಂತ ಪ್ರಶ್ನೆ. ಓಕೆ, ಸೊ ನಾನು ಹೇಳ್ದೆ, ಕ್ರಿಯೇಷನ್ ಅಲ್ಲಿ, ಈ ಸೃಷ್ಟಿಯೊಳಗೆ ನಮ್ಮ ಜೀವನಕ್ಕೆ ಏನ್ ಹೆಲ್ಪ್ ಮಾಡ್ತಾರೆ ಅವ್ರನ್ನ ನಾವು ದೇವರು ಅಂತ ನಾವು ಕರಿತೀವಿ. ಇಂದ್ರ, ಅಗ್ನಿ, ವಾಯು, ವರುಣ, ಪೃಥ್ವಿ, ಗ್ರಹಗಳು. ಇದು ಈ ಸೃಷ್ಟಿಯಿಂದ ಆಚೆಗೆ, ಈ ಸೃಷ್ಟಿಗೆ ಕಾರಣಕರ್ತ ಆದ ಎಲಿಮೆಂಟ್ಸ್ಗಳಿದೆ. ಯಾಕಂದ್ರೆ ನಮ್ಗೆ ಗೊತ್ತಿದೆ, ಸೈನ್ಸ್ ನೋಡಿದ್ರೆ ಬಿಗ್ ಬ್ಯಾಂಗ್ ಥಿಯರಿಯಿಂದಾನೇ ಎಂಟೈರ್ ಯೂನಿವರ್ಸ್ ಫಾರ್ಮ್ ಆಯ್ತು. ಹೌದು. ಬಟ್ ಅದು ಬಿಗ್ ಬ್ಯಾಂಗ್ ಏನಕ್ಕಾಯ್ತು? ನಮ್ಮ ನಂಬಿಕೆ ಪ್ರಕಾರ
ಸೃಷ್ಟಿನ ಕ್ರಿಯೇಟ್ ಆಗಕ್ಕೇನೆ ಒಂದಷ್ಟು ಎಲಿಮೆಂಟ್ಸ್ಗಳಿದೆ. ಏನಿರ್ಬೋದು ಅಂತ ಅದನ್ನ ನೋಡಿದ್ರೆ ಸೃಷ್ಟಿಕರ್ತ ಏನೋ ಒಂದು ಕಾನ್ಶಿಯಸ್, ಇಷ್ಟೆಲ್ಲ ಪ್ಲಾನ್ಡ್ ಆಗಿ ಸೃಷ್ಟಿ ಕ್ರಿಯೇಟ್ ಆಗಿದೆ ಅಂದ್ರೆ ಒಂದು ಸೂಪರ್ ಕಾನ್ಶಿಯಸ್ ಮೈಂಡ್. ನಮ್ದಿರೋದು ಒಂದು ಸಿಂಗಲ್ ಕಾನ್ಶಿಯಸ್, ಆ ಒಂಥರ ಸೂಪರ್ ಕಾನ್ಶಿಯಸ್ ಒಂದು ಮೈಂಡ್ ಇರ್ಬೇಕಲ್ವಾ, ಅಥವಾ ನಮ್ಮ ನಂಬಿಕೆ ಇದೆ ಅನ್ನೋ ನಂಬಿಕೆ. ಸೊ ಅದನ್ನ ಸೃಷ್ಟಿಕರ್ತ ಬ್ರಹ್ಮ ಅಂತ ಹೇಳ್ತೀವಿ. ಸೃಷ್ಟಿಕರ್ತ ಬ್ರಹ್ಮ ಎಂಟೈರ್ ಯೂನಿವರ್ಸ್ ನ ಕ್ರಿಯೇಟ್ ಮಾಡಿರೋದು ಅಂದ್ರೆ ನಾವು ಪ್ಯಾಟರ್ನ್ ನೋಡಿದ್ರೆ, ಸಪೋಸ್ ಇವಾಗ ಭೂಮಿ ಸೂರ್ಯನಿಂದ ಒಂದು ಪರ್ಫೆಕ್ಟ್ ಪೊಸಿಷನ್ ಅಲ್ಲಿ ಅಷ್ಟು ದೂರದಲ್ಲಿ ಇದೆ, ಸ್ವಲ್ಪ ಹೊರಗಡೆ ಹೋಯ್ತು ಜಸ್ಟ್ ಅದ್ರಲ್ಲಿ ಒಂದು 10% ಒಂದು ಸ್ವಲ್ಪ ದೂರ ಹೋಯ್ತು ಅಂದ್ರೆ ಜಾಸ್ತಿ ಕೋಲ್ಡ್ ಆಗ್ಬಿಡುತ್ತೆ, ಹತ್ರ ಬಂತು ಅಂದ್ರೆ ಹೀಟ್ ಆಗ್ಬಿಡುತ್ತೆ. ಸೊ ಅದನ್ನ ಗೋಲ್ಡಿಲಾಕ್ ಝೋನ್ ಅಂತಾರೆ. ಆ ಪರ್ಫೆಕ್ಟ್ ಆ ಪೊಸಿಷನ್ ಅಲ್ಲೇ ಇರ್ಬೇಕು ಅಂತ ನಾವ್ ಇರೋದಕ್ಕೆ ನಾವು ಇಲ್ಲಿ, ಅಥವಾ ಮನುಷ್ಯ ಯಾರೋ ಒಬ್ರು ಪ್ಲಾನ್ ಮಾಡಿ ಅಲ್ಲಿ ಬ್ಯಾಲೆನ್ಸ್ ಮಾಡಿದ್ರ, ಅಂದ್ರೆ ಇಲ್ಲಿ ಏನು ಲೈಫ್ ಕ್ರಿಯೇಟ್ ಆಗ್ಬೇಕು ಅಂತ ಅಲ್ಲಿ ಪ್ಲಾನ್ ಮಾಡಿರೋ ಹಾಗೆ. ಸೈನ್ಸ್ ಅಲ್ಲಿರೋ ಎಲ್ಲಾರನ್ನು ತಗೊಳ್ಳಿ, ಏನೇನೆಲ್ಲ ಥಿಂಕ್ ಮಾಡಿದ್ರು ಏನೋ ಯಾರೋ ಇದನ್ನ ಪ್ಲಾನ್ ಮಾಡಿದಂಗೆ ಇದೆಯಲ್ಲ, ಅಷ್ಟು ಪ್ಯಾಟರ್ನ್ ಕರೆಕ್ಟ್ ಆಗಿ ಇದೆಯಲ್ಲ ಅನ್ಸುತ್ತೆ. ಫಾರ್ ಎಕ್ಸಾಂಪಲ್ ನಾವು ಆಕ್ಸಿಜನ್ ತಗೋತೀವಿ, ಕಾರ್ಬನ್ ಡೈಆಕ್ಸೈಡ್ ಬಿಡ್ತೀವಿ, ನಮಗ್ ಬ್ಯಾಲೆನ್ಸ್ ಮಾಡಕ್ಕೆ ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ ತಗೊಂಡು ನಮ್ಗೆ ಆಕ್ಸಿಜನ್. ಸೊ ಅದು ಆ ಬ್ಯಾಲೆನ್ಸ್ ಆಗ್ಬೇಕು ಅಂತ ಯಾರು ಪ್ಲಾನ್ ಮಾಡಿದ್ರು? ಸೊ ಇದು ಅಂದ್ರೆ ಒಂದು ಸೂಪರ್ ಕಾನ್ಶಿಯಸ್ ಮೈಂಡ್ ಇದೆ, ಒಂದು ಕಾನ್ಶಿಯಸ್ನೆಸ್ ಇದೆ, ಅದು ಬ್ರಹ್ಮ. ಓಕೆ, ಸೊ ಅದಲ್ದಲೆ ಈ ಎಂಟೈರ್ ಯೂನಿವರ್ಸ್ ಸ್ಪೇಸ್ ಅಲ್ಲಿದೆ. ಸ್ಪೇಸ್ ಇಲ್ದಲೆ ಕ್ರಿಯೇಟ್ ಆಗಕ್ ಚಾನ್ಸೇ ಇಲ್ಲ. ಸೊ ಹಂಗಾಗಿ ಸ್ಪೇಸ್ ಇಸ್ ವಿಷ್ಣು ಅಂತ ಹೇಳ್ತೀವಿ. ಶಿವ ಬಂದು ಟೈಮ್. ಅದ್ ನಾವು ಕರೆಯೋದು ಹಾಗೇನೆ, ಶಿವನ ಕಾಲ ಅಂತಾನೆ ಕರಿತೀವಿ. ಎಂಟೈರ್ ಕ್ರಿಯೇಷನ್ ಬ್ರಹ್ಮ ಸೃಷ್ಟಿಕರ್ತ ಅಂತಾನೆ ಕರಿತೀವಿ. ಸೊ ವಿಷ್ಣುನು ಅಷ್ಟೇ, ಯಾವ ಕ್ಷೀರಸಾಗರದಲ್ಲಿ ಅಂದ್ರೆ ನಮ್ಮ ಗ್ಯಾಲಾಕ್ಸಿಯಲ್ಲಿ ಆರಾಮಾಗಿ ಎಂಟೈರ್ ಗ್ಯಾಲಾಕ್ಸಿ ಫೀಲ್ ಆಗಂಗ್ ಮಲಗಿದಾನೆ. ಎಷ್ಟೊಂದು ಕಥೆಗಳೆಲ್ಲ ಕೇಳ್ಬೋದು, ಕೃಷ್ಣ ಬಾಯ್ ತರದ ತಕ್ಷಣ ಎಂಟೈರ್ ಬ್ರಹ್ಮಾಂಡ ಬಾಯ್ ಒಳಗಿದೆ ಅಂತ ತೋರ್ಸಿ ಕೃಷ್ಣನ್ ಕಥೆಯಲ್ಲಿ ಬರುತ್ತೆ ಭಾಗವತದಲ್ಲಿ. ಸೊ ಹಾಗೆ ಇದು ಈ 3 ಎಲಿಮೆಂಟ್ ಅದ, ಒಂದು ಸ್ಪೇಸ್, ಟೈಮ್, ಇನ್ನೊಂದು ಕ್ರಿಯೇಷನ್. ಆದ್ರೆ ಇವರು ದೇವ್ರಲ್ಲ. ನಮಗೆ ಅವರ ಏನೇನು ನಡೆದಿದೆ ಅದು ಆ ಎಲಿಮೆಂಟ್ ಎನರ್ಜಿ ಬಂದು ನಮ್ಗೆ ಹೆಲ್ಪ್ ಮಾಡಿದೆ ಅಂತ ನಾವು ಅನ್ಕೊಂತೀವಿ. ಎಂಟೈರ್ ಸ್ಪೇಸ್ ಎಲಿಮೆಂಟ್ ಏನಿದೆ, ಬಿಗ್ಗರ್ ಕಾನ್ಶಿಯಸ್ನೆಸ್, ಆ ಸ್ಪೇಸ್ ಎಲಿಮೆಂಟ್ ಬಂದು ಅದು ವಿಷ್ಣು. ಅದರದೇ ಆದ ಕೆಲವೊಂದು ರೆಸ್ಪಾನ್ಸಿಬಿಲಿಟೀಸ್ ಇದೆ, ಅಥವಾ ಅದರದೇ ಆದ ಕೆಲಸಗಳಿದೆ ಅನ್ಕೊಳ್ಳೋದು. ಏನಪ್ಪಾ ಅಂದ್ರೆ ಬ್ರಹ್ಮ ಸೃಷ್ಟಿ ಮಾಡೋದು. ಸೊ ಸ್ಪೇಸ್ ಏನು ಅಂದ್ರೆ ನಮ್ಮನ್ನೆಲ್ಲ ಹೊಟ್ಟೆಲ್ ಇಟ್ಕೊಂಡಿದೆ, ಸ್ಪೇಸ್ ಒಳಗೆ ನಾವಿದೀವಿ. ಎಂಟೈರ್ ಕ್ರಿಯೇಷನ್ ನಾನು ಹೇಳ್ತಾ ಇರೋದು, ಜಸ್ಟ್ ಭೂಮಿ ಎಲ್ಲ ನಾವೆಲ್ಲ ನಿಗೋದು. ಸೊ ಎಂಟೈರ್ ಕ್ರಿಯೇಷನ್ ಹೊಟ್ಟೆಲ್ ನಮ್ಮನ್ನ ಕಾಪಾಡ್ತಾ ಇದೆ ಅಂತ. ಸೊ ನಮ್ಮನ್ನ ಕಾಪಾಡೋದು, ಸಂಪೂರ್ಣ ಬ್ರಹ್ಮಾಂಡನ ತನ್ನಲ್ಲಿ ಇಟ್ಕೊಂಡು ಕಾಪಾಡ್ತಾ ಇರೋದು ಸ್ಪೇಸ್ ಅಂದ್ರೆ ವಿಷ್ಣು. ಸೊ ಇದ್ರದ್ದು ಒಂದು ಟೈಮ್ ಇದೆ. ಆ ಟೈಮ್ ಬಂದಾಗ ಅದಷ್ಟು ಬ್ರಹ್ಮಾಂಡನ ಡಿಸ್ಟ್ರಕ್ಷನ್ ಮಾಡೋದು ಶಿವ. ಸೊ ನಾವು ಕ್ರಿಯೇಟರ್, ಪ್ರಿಸರ್ವರ್ ಅಂಡ್ ಡೆಸ್ಟ್ರಾಯರ್ ಅಂತ ಅವ್ರದ್ದು ಏನಂತಂದ್ರೆ ಅವ್ರದ್ದು ಡೆಸ್ಟಿನಿ, ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಅನ್ನೋದಕ್ಕಿಂತ ಅವ್ರದ್ದು ಡೆಸ್ಟಿನಿ, ದಟ್ಸ್ ವಾಟ್ ದೇ ಡೂ. ಅವ್ರು ಅದನ್ನೇ ಮಾಡೋದು, ಅದು ಅವ್ರ ವರ್ಕ್. ಸೊ ನಾವು ಅದಕ್ಕೇನೆ ವಿಷ್ಣು ಟೈಮ್ ಟು ಟೈಮ್ ನಮಗೆ ಹೆಲ್ಪ್ ಮಾಡಕ್ಕೆ ಅವಾಗ ಅವತಾರ ತಕೊಂಡು ಬಂದು, ಯಾಕಂದ್ರೆ ನಾವು ಕಾಪಾಡೋದು ವಿಷ್ಣುವಿನ ಕೆಲಸ, ವಿಷ್ಣು ನಮ್ಮನ್ನ ಕಾಪಾಡಕ್ಕೆ ಇರೋದು. ಸೊ ಹಾಗಾಗಿ ಟೈಮ್ ಟು ಟೈಮ್ ಅವತಾರ ತಗೊಂಡು ಇದ್ ಮಾಡ್ತಾರೆ. ಇದೆಲ್ಲದನ್ನು ನಮ್ಮ ಧರ್ಮದಲ್ಲಿ ಮೆನ್ಷನ್ ಇದೆ ಅಂತ ಹೇಳೋದಾದ್ರೆ, ಮೆನ್ಷನ್ ಇದೆ ಏನಂದ್ರೆ ಅದು ಏನಿವೆ ಒಂದು ಅದು ಏನಂತಂದ್ರೆ ಈ ರೀತಿ ನಾನು ಸರಳವಾಗಿ ಹೇಳ್ದೆ. ವೇದಗಳು ಇದೆಲ್ಲ ಒಂದ್ ಸ್ವಲ್ಪ ಅಧ್ಯಯನ ಮಾಡಿದವ್ರಿಗೆ ಇದ್ರದ ಪ್ಯಾರಲಲ್ಗಳು ಗೊತ್ತಾಗುತ್ತೆ. ಓ ಇದಕ್ಕೆ ಈ ರೀತಿ ನಾವು ಅದನ್ನ ಇಟ್ಟಿದೀವಿ ಅಂತ. ನಮಗೆ ಶಿವನೇ, ವಿಷ್ಣುನೇ, ರಾಮಕೃಷ್ಣನೇ, ಬಟ್ ನಾವು ಈ ಎಂಟೈರ್ ಕ್ರಿಯೇಷನ್ಗೆ ಆ ತರ ಪ್ಯಾರಲಲ್ಗಳು ಡ್ರಾ ಮಾಡ್ಕೊಂಡಿದೀವಿ. ಅದು ವೇದಗಳಲ್ಲೂ ಇದೆ, ಇಲ್ಲ ಅಂತಲ್ಲ. ಅದೇ ನಾನ್ ಕೇಳ್ಬೇಕಾಗಿರೋದು, ಧರ್ಮ
ಬಗ್ಗೆ ಅಂದ್ರೆ ಇದೆಲ್ಲ ಧರ್ಮದಲ್ಲಿ ಇದೆ ಅನ್ನೋದಾದ್ರೆ ಧರ್ಮದ ಬಗ್ಗೆ ತಿಳ್ಕೊಳ್ಳೋದು ಹೇಗೆ, ಎಲ್ಲಿ ಇದು? ಓಕೆ, ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಇದು, ಹ್ಮ್ ಇದಲ್ದಲೆ ಒಂದು 3ನೇ ಎಲಿಮೆಂಟ್ ಇದೆ, ಸಾರಿ 4ನೇ ಎಲಿಮೆಂಟ್ ಅಂದ್ರೆ ಕ್ರಿಯೇಷನ್ ಅಲ್ಲಿ. ಕ್ರಿಯೇಷನ್ ಈಗ ಏನ್ ನಾವು ತ್ರಿಮೂರ್ತಿ ಬಗ್ಗೆ ಮಾತಾಡಿದ್ವಿ ಅದಲ್ದೆ ಇನ್ನೊಂದ್ ಎಲಿಮೆಂಟ್ ಇದೆ. ಹೌದು ಅಂದ್ರೆ ಇದೆಲ್ಲ ಸೃಷ್ಟಿ ಆಗೋದಕ್ಕೇನೆ ಇನ್ನೊಂದ್ ಎಲಿಮೆಂಟ್ ಇದೆ ಅಂತ. ಹೌದು, ಇದು ಸೃಷ್ಟಿ ಆಗಕ್ಕೆ ಅಂತಲ್ಲ, ಸೃಷ್ಟಿ ಸಂಪೂರ್ಣ ಬ್ರಹ್ಮಾಂಡ ಒಂದು ಇಂಪಾರ್ಟೆಂಟ್ ಎಲಿಮೆಂಟ್ ಅಂತಂದ್ರೆ ಅದು ಎನರ್ಜಿ. ಎನರ್ಜಿ, ಹೌದು, ಶಕ್ತಿ. ಸೊ ಎನರ್ಜಿ ಇಲ್ದಲೆ ಏನೂ ಇಲ್ಲ, ಬಿಗ್ ಬ್ಯಾಂಗು ಆಗಿಲ್ಲ. ಏನೋ ಒಂದು ಎನರ್ಜಿ ಇಂದಾನೆ ಬಿಗ್ ಬ್ಯಾಂಗ್ ಶುರು ಆಗಿರೋದು. ಅಂಡ್ ಈವನ್ ಐನ್ಸ್ಟೈನ್ ಇದು ಹೇಳಿದ್ರೆ E=mc². ಏನ್ ಮಾಸ್ ಇದೆ ಅದೆಲ್ಲ ಎನರ್ಜಿಗೆ ಈಕ್ವಲೆಂಟ್, ಅಂದ್ರೆ ಮಾಸ್ = ಎನರ್ಜಿ. ಸೊ ಅದು ಎಂಟೈರ್ ಇದು ಎನರ್ಜಿನೇ. ಸೊ ಎನರ್ಜಿ ಇಸ್ ವೆರಿ ಇಂಪಾರ್ಟೆಂಟ್ ಎಲಿಮೆಂಟ್ ನಮ್ಮ ಕ್ರಿಯೇಷನ್ ಅಲ್ಲಿ. ಎನರ್ಜಿ ಇಲ್ದಲೆ ಏನೂ ಇಲ್ಲ. ಅದಲ್ದಲೆ ಎನರ್ಜಿ ಕೈನ್ ನೆದರ್ ಬಿ ಕ್ರಿಯೇಟೆಡ್ ನಾಟ್ ಡಿಸ್ಟ್ರಾಯ್ಡ್. ಸೊ ಎನರ್ಜಿನೂ ಕೂಡ ಯಾವಾಗ್ಲೂ ಇದೆ. ನೀವ್ ಹೇಳ್ತಾ ಇರೋ ಪ್ರಕಾರ ಇದು ನಾವು ಹಿಂಗೆ ರಿಸೀವ್ ಮಾಡ್ಬೋದು, ಅಂದ್ರೆ ಬ್ರಹ್ಮ, ವಿಷ್ಣು ಮತ್ತೆ ಶಿವ ಇದರ ಜೊತೆ ಶಕ್ತಿ ಯಾವಾಗ್ಲೂ ಇರುತ್ತೆ. ಹೌದು, ಈ ಸಂಪೂರ್ಣ ಬ್ರಹ್ಮಾಂಡ ಸೃಷ್ಟಿ ಮಾಡೋದಕ್ಕೆ ಶಕ್ತಿನೂ ಕೂಡ ಒಂದು ಇಂಪಾರ್ಟೆಂಟ್ ಎಲಿಮೆಂಟ್. ಏನಂದ್ರೆ ಸ್ಪೇಸ್ ಇದೆ, ಟೈಮ್ ಇದೆ, ಕ್ರಿಯೇಟರ್ ಇದೆ, ಬಟ್ ಎನರ್ಜಿ ಇಲ್ದಲೆ ಹೆಂಗಾಗುತ್ತೆ? ಏನು ಮಾಡ್ಲಿಕ್ಕಾಗಲ್ಲ. ಸೊ ಇದನ್ನ ಶಕ್ತಿ ಅಂತ ಹೇಳೋದಾದ್ರೆ ಆದಿಶಕ್ತಿ ಅಂತ ನಾವು ಹೇಳ್ತೀವಲ್ಲ, ಪಾರ್ವತಿ ದೇವಿ ಅವರನ್ನ ನಾವು ಆದಿಶಕ್ತಿ ಅಂತ ಇಲ್ಲ ಹೆಂಗೆ ಅಂದ್ರೆ ಆದಿಶಕ್ತಿ ಈ 3 ಜನದಕ್ಕಿಂತ ಒಂದು ಸ್ಟೆಪ್ ಮೇಲೇನೆ. ಯಾಕೆಂದ್ರೆ ಎನರ್ಜಿ ಇಸ್ ಎ ಬಿಗರ್ ಥಿಂಗ್. ತ್ರಿಮೂರ್ತಿಗಳಿಗಿಂತಾನು ಒಂದು ಹೆಜ್ಜೆ. ಇದ್ರಲ್ಲೂ ಒಂದು ಇದೇನಿದೆ, ನಮ್ಮಲ್ಲಿ ವೈಷ್ಣವೇಟ್ಸ್ ಇದ್ದಾರೆ, ಶೈವೇಟ್ಸ್ ಇದ್ದಾರೆ, ಮತ್ತೆ ಶಕ್ತಿಯೇಟ್ಸ್ ಇದ್ದಾರೆ. ಸೊ ಅವ್ರವ್ರ ಇದಕ್ಕೆ ಅವ್ರವ್ರು ಸುಪ್ರೀಂ ಅಂತ ಅನ್ಕೊಂತಾರೆ. ನಮಗೆ ಶಿವ ಸುಪ್ರೀಮು, ವೈಷ್ಣವರಿಗೆ ವಿಷ್ಣು ಸುಪ್ರೀಮು, ಶಕ್ತಿಗೆ ಶಕ್ತಿ ಸುಪ್ರೀಮು. ಬಟ್ ಎನರ್ಜಿ ಇವ್ರ 3 ಕೆಲ್ಸಕ್ಕೂ ಸಪೋರ್ಟಿವ್, ಅದು ಇರ್ಲೇಬೇಕು. ಹಾಗಾಗಿ ಪಾರ್ವತಿ ಎನರ್ಜಿಯ ಒಂದು ಸ್ವರೂಪ, ಶಕ್ತಿಯ ಒಂದು ಸ್ವರೂಪ ಪಾರ್ವತಿಯಾಗಿ ಶಿವನ ಸಪೋರ್ಟ್ ಮಾಡುತ್ತೆ. ಶಕ್ತಿಯ ಇನ್ನೊಂದು ಸ್ವರೂಪ ಲಕ್ಷ್ಮಿಯಾಗಿ ವಿಷ್ಣುವಿಗೆ ಸಪೋರ್ಟ್ ಮಾಡುತ್ತೆ. ಶಕ್ತಿಯ ಇನ್ನೊಂದು ಸ್ವರೂಪ ಸರಸ್ವತಿಯಾಗಿ ಬ್ರಹ್ಮನ ಸಪೋರ್ಟ್ ಮಾಡುತ್ತೆ. ಹೇಗೆ ಅಂತಂದ್ರೆ ಸರಸ್ವತಿ ವಿದ್ಯಾ ದೇವತೆ. ಇಷ್ಟೆಲ್ಲ ಕ್ರಿಯೇಷನ್ ಮಾಡೋನ್ಗೆ ವಿದ್ಯೆ ಇಲ್ದಲೆ, ಜ್ಞಾನ ಇಲ್ದಲೆ ಮಾಡಕ್ಕಾಗುತ್ತಾ? ಇಲ್ಲ. ಸೊ ಅದು ವಿದ್ಯೆ ಬೇಕು. ಹಾಗಾಗಿ ಬ್ರಹ್ಮನ ಹತ್ರ ವಿದ್ಯಾದೇವಿ ಸರಸ್ವತಿಯಾಗಿ. ಹಾಗೇನೆ ನಮ್ಮನ್ನೆಲ್ಲ ಕಾಪಾಡಬೇಕು ಅಂದ್ರೆ, ಅಥವಾ ನಮ್ಮನ್ನೆಲ್ಲ ಸ್ಪೇಸ್ ಇಟ್ಕೊಂಡು ನಮ್ಮನ್ನ ಕಾಪಾಡ್ತಾ ಇದೆ ಅಂದ್ರೆ ಅದಕ್ಕೆ ಇಂಪಾರ್ಟೆಂಟ್ ಏನ್ ಬೇಕು ಅಂದ್ರೆ ಸಂಪತ್ತು, ರಿಸೋರ್ಸಸ್. ಲಕ್ಷ್ಮಿ ಅಂದ್ರೆ ಬರೀ ಧನಲಕ್ಷ್ಮಿ ಅಲ್ಲ, ಎಲ್ಲಾ ರಿಸೋರ್ಸ್ನು ಲಕ್ಷ್ಮಿಗೆ ನಾವು ಹೋಲಿಸಿದೀವಿ. ಇವನ್ ನಮ್ಮ ಭೂದೇವಿನೂ ನಾವು ಲಕ್ಷ್ಮಿ ಅವತಾರ ಅಂತಾನೆ ಹೇಳ್ತೀವಿ. ಪ್ರತಿಯೊಂದು ರಿಸೋರ್ಸ್, ಪ್ರತಿಯೊಂದು ಸಂಪತ್ತನ್ನು ಅದು ಲಕ್ಷ್ಮಿ ಅಂತಾನೆ. ಸೊ ಹಾಗಾಗಿ ನಮ್ಮನ್ನ ಕಾಪಾಡೋದಕ್ ಬೇಕಾಗಿರೋ ಸಂಪತ್ತಾಗಿ ವಿಷ್ಣುವಿನ ಹತ್ರ ಲಕ್ಷ್ಮೀ ದೇವಿ ಇದ್ದಾಳೆ ಅಂತ ಹೇಳ್ಬೋದು. ಈಶ್ವರ ಡೆಸ್ಟ್ರಾಯರ್ ಅಂತ ನಾವ್ ಹೇಳಿದ್ರೆ ಈಶ್ವರ ಅಲ್ಲ, ಶಿವ ಡೆಸ್ಟ್ರಾಯರ್ ಅಂತಂದ್ರೆ ಎಂಟೈರ್ ಕ್ರಿಯೇಷನ್ ನ ಕ್ಷಣ ಮಾತ್ರದಲ್ಲಿ ಡೆಸ್ಟ್ರಾಯ್ ಮಾಡಬೇಕು ಅಂದ್ರೆ ಅಪಾರವಾದ ಶಕ್ತಿ ಇರ್ಬೇಕು. ಆದಿಶಕ್ತಿ ಅಲ್ಲ, ಶಕ್ತಿ ಸ್ವರೂಪಿಣಿಯಾಗಿ ಪಾರ್ವತಿ ದೇವಿ ಈಶ್ವರನ್ ಜೊತೆ ಇದ್ದಾರೆ. ಶಕ್ತೈಟ್ಸ್ ಪ್ರಕಾರ ಆದಿಶಕ್ತಿ ಇಸ್ ದ ಸುಪ್ರೀಂ, ಶಿವೈಟ್ಸ್ ಪ್ರಕಾರ ಶಿವ ಸುಪ್ರೀಂ. ಸೊ ಅದು ಬೇರೆ ಬೇರೆ ಪುರಾಣಗಳಲ್ಲಿ ಅದಕ್ಕೆ ತಕ್ಕನಾಗಿದೆ. ಶಿವ ಪುರಾಣ ಆದಿಶಕ್ತಿ ಅಂದ್ರೆ ವಿದ್ಯೆ, ಸಂಪತ್ತು ಹಾಗೆ ಶಕ್ತಿ 3 ಸೇರಿ ಆದಿಶಕ್ತಿ. ಬಟ್ ಇವರಿಗೆ ಸಪೋರ್ಟ್ ಮಾಡಕ್ಕೆ 3 ಡಿಫ್ರೆಂಟ್ ಫಾರ್ಮ್ ಅಲ್ಲಿ ಇರೋದು. ಸೊ ನಮ್ಮ ಸಂಪೂರ್ಣ ಬ್ರಹ್ಮಾಂಡ ಸೃಷ್ಟಿ ಆಗೋದಕ್ಕೆ ಕ್ರಿಯೇಟರ್, ಆಮೇಲೆ ಪ್ರಿಸರ್ವರ್, ಆಮೇಲೆ ಡೆಸ್ಟ್ರಾಯರ್, ಜೊತೆಗೆ ಎನರ್ಜಿ. ಸೊ ಇದು 4 ಎಲಿಮೆಂಟ್ಸ್ ತುಂಬಾನೇ ಇಂಪಾರ್ಟೆಂಟ್. ಹೌದು. ಸೊ ನಮ್ಮ ಈ ಲೋಕಕ್ಕೆ ತ್ರಿಮೂರ್ತಿಗಳಾಗಿ ಬ್ರಹ್ಮ, ವಿಷ್ಣು, ಮಹೇಶ್ವರನ ನಾವು ತ್ರಿಮೂರ್ತಿ ಅಂತ ಹೇಳ್ತೀವಿ. ನೀವು ತ್ರಿಮೂರ್ತಿ ಯಾರು ಅಂತ ಹೇಳಿದ್ರೆ ತ್ರಿಮೂರ್ತಿ ಅಂತ ಹೇಳ್ತೀವಿ. ಬಟ್ ಮೇನ್ ಎನಿ ಕ್ರಿಯೇಷನ್ಗೆ ಇಂಪಾರ್ಟೆಂಟ್ 3 ಎಲಿಮೆಂಟ್ಸ್ ಏನಂದ್ರೆ ಸ್ಪೇಸ್, ಟೈಮ್ ಅಂಡ್ ಎನರ್ಜಿ.
ಸ್ಪೇಸ್, ಟೈಮ್ ಅಂಡ್ ಎನರ್ಜಿ ಈ ಎನರ್ಜಿ ಮೂರು. ಅಂದ್ರೆ ಇವರಿಬ್ರದ್ದು ನೈದರ್ ಬರ್ತಿಲ್ಲ ಹಾ ನಾರ್ ಎಂಡ್ ಇಲ್ಲ. ಹಾ. ಬ್ರಹ್ಮನಿಗೆ ಎಂಡ್ ಇದೆಯಾ? ಹೌದು, ಬ್ರಹ್ಮ ಇಸ್ ಎ ಮಾರ್ಟಲ್ ಅಂದ್ರೆ ಬ್ರಹ್ಮಂಗೆ ಒಂದು ಟೈಮ್ ಪೀರಿಯಡ್ ಇದೆ. ಹಾ 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 ಹಾ. ಸೊ ಯಾವಾಗ ಈ ಸೃಷ್ಟಿ ಇದೊಂದು ಶುರುವಾಯಿತು, ಹೊಸ ವಿಷಯ. ಹೌದು ಯಾವಾಗ ಈ ಸೃಷ್ಟಿ ಶುರುವಾಯಿತು ಅದ್ರ ಜೊತೆಗೆ ಒಂದು ಬ್ರಹ್ಮ ಹುಟ್ಟತಾನೆ. ಸೃಷ್ಟಿ ಕೊನೆ ಆದಾಗ ಯಾವಾಗ ಅದ್ರ ಡಿಸ್ಟ್ರಕ್ಷನ್ ಆಗುತ್ತಲ್ಲ, ಆ ಸೃಷ್ಟಿ ಜೊತೆಗೆ ಬ್ರಹ್ಮನ ಟೈಮು ಮುಗಿಯುತ್ತೆ. ಬ್ರಹ್ಮನು ಕೂಡ ನಾಟ್ ಡಿಸ್ಟ್ರಾಯ್ ಬಟ್ ಡಿಸಾಲ್ವ್ ಆಗ್ತದೆ. ಡಿಸಾಲ್ವ್ ಆಗ್ತಾನೆ ಅಂದ್ರೆ ಮತ್ತೆ ನೆಕ್ಸ್ಟ್ ಸೃಷ್ಟಿಲಿ ಇನ್ನೊಬ್ಬ ಬ್ರಹ್ಮ ಹುಟ್ಟುತ್ತಾರೆ. ಓಕೆ. ಬಟ್ ಯಾಕೆ ನಾವು ಶಿವ, ವಿಷ್ಣು ಮತ್ತೆ ಶಕ್ತಿನ ಜಾಸ್ತಿ ಪೂಜಿಸ್ತೀವಿ ಅಂತಂದ್ರೆ ಅವರು ಸೃಷ್ಟಿಗಿನ್ನ ಮೇಲ್ಪಟ್ಟವರು. ಅವ್ರು ನಿರಂತರ ಅವ್ರ ಮೂರ್ ಜನ. ಎನರ್ಜಿ ನೈದರ್ ಡಿಸ್ಟ್ರಾಯ್ ಆಗಲ್ಲ, ಕ್ರಿಯೇಟ್ ಮಾಡಕ್ ಆಗಲ್ಲ. ಟೈಮು ಅಷ್ಟೇ, ಬಿಗ್ ಬ್ಯಾಂಗ್ ಇನ್ನ ಮುಂಚೆನೂ ಇತ್ತು ಟೈಮು, ಬಿಗ್ ಬ್ಯಾಂಗ್ ಆದ್ಮೇಲೆ ಇವತ್ತವರೆಗೂ ಟೈಮ್ ಇದೆ, ಇನ್ ಮುಂದಕ್ಕೂ ಇರುತ್ತೆ. ಏನ್ ಇರೋದೆಲ್ಲ ಡಿಸ್ಟ್ರಾಕ್ಷನ್ ಆದ್ರೆ ಆದಿನೂ ಇಲ್ಲ ಅಂತ್ಯನೂ ಇಲ್ಲ. ಸೊ ಅವರು ನಿರಂತರ. ಶಕ್ತಿ, ಸ್ಪೇಸ್ ಅಂಡ್ ಟೈಮ್, ಎನರ್ಜಿ, ಸ್ಪೇಸ್ ಅಂಡ್ ಟೈಮ್ ನಿರಂತರ. ಬಟ್ ಬ್ರಹ್ಮಂಗೂ ಒಂದು ಟೈಮ್ ಪೀರಿಯಡ್ ಇದೆ. ಅಂದ್ರೆ ಟೈಮ್ ಪೀರಿಯಡ್ ಅಂದ್ರೆ ಈಗ ಒಂದು ನಾಯಿ ಆದ್ರೆ 10 ರಿಂದ 15 ವರ್ಷ ಬದುಕುತ್ತೆ. ಮನುಷ್ಯರಾಗಿ ನಾವು ಇವತ್ತಿನ ಒಂದು ಅವರೇಜ್ ಟೈಮ್ ತಗೊಂಡ್ರೆ 60 to 70, 80 years ಬದುಕ್ತೀವಿ. ಹಾಗೇನೆ ಬ್ರಹ್ಮಂಗೂ ಕೂಡ ಒಂದು ಟೈಮ್ ಪೀರಿಯಡ್ ಇದೆ. ಬ್ರಹ್ಮ ಇಸ್ ಎ ಮಾರ್ಟಲ್ ನಮ್ ತರ, ಬಟ್ ಆ ಟೈಮ್ ಪೀರಿಯಡ್ ತುಂಬಾ ದೊಡ್ಡದು. ಬಟ್ ಬ್ರಹ್ಮ ಇಸ್ ಆಲ್ಸೋ ಎ ಮಾರ್ಟಲ್.